ಎಲ್ಲರಿಗೂ ನಮಸ್ಕಾರ. ಧನುರಾಶಿಯವರೇ, ಮುಂಬರುವ ಆಗಸ್ಟ್ 1, 2, 3 ಈ ಅದೃಷ್ಟವಂತ 3 ದಿನಗಳಂದು ಧನುರಾಶಿಯವರ ಜೀವನದಲ್ಲಿ ಬಿ ಎಂಬುವ ಅಕ್ಷರ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಧನುರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಧನುರಾಶಿಯವರೇ, ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀವಿ. ಹೌದು, ಧನುರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಒಂದು ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಿಮ್ಮ ಎಲ್ಲ ರೀತಿ ಆಸೆಗಳು, ನಿಮ್ಮ ಕನಸುಗಳೆಲ್ಲ ಈ ಸಮಯದಲ್ಲಿ ನೆರವೇರ್ತಕ್ಕಂಥದ್ದು. ಹೌದು, ನಿಮ್ಮ ಎಲ್ಲ ರೀತಿಯ ಆಸೆಗಳು ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಒಂದು ಜೀವನದಲ್ಲಿ ಈ ವಸ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂಬಂತೆ ನಿಮಗೆ ಆಸೆಗಳಿರುತ್ತಲ್ಲ, ಅವೆಲ್ಲ ಆಸೆಗಳು ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ಯಾರೇ ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಕೇಳಿದ್ರು ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ರ. ಹೌದು, ಅವ್ರು ಕೇಳಿರ್ತಕ್ಕಂತಹ ಸಹಾಯದ ವಸ್ತು ನಿಮ್ಮ ಬಳಿ ಇಲ್ಲ ಅಂತಂದರೆ ನಿಮ್ಮ ಬಳಿ ಯಾವ ವಸ್ತು ಇದೆಯೋ ಅದನ್ನು ನೀಡಿ ಅವರಿಗೆ ಸಹಾಯವನ್ನು ನೀಗಿಸಿದ್ರ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಈ ಸಮಯದಲ್ಲಿ ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸಹ ಬಹುಮುಖ್ಯ ಆಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ. ಹೌದು, ನೀವು ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ನೀವು ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಹೌದು, ನಿಮಗೆ ನಿಮ್ಮ ಬಳಿ ಈಗ ಹಣ ಇರುವ ಕಾರಣದಿಂದಾಗಿ ಶತ್ರುಗಳು ಸಹ ಬೇರೆ ಬೇರೆ ವೇಷದಲ್ಲಿ ಬಂದು ನಿಮ್ಮ ಬಳಿಗೆ ಹಣದ ಸಹಾಯವನ್ನು ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಹಣಕಾಸಿನ ವಿಚಾರದಲ್ಲಿ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗಿರತ್ತೆ. ನೀವು ಯಾರಿಗೆ ಸಹಾಯ ಮಾಡ್ತಿದ್ರೆ ನೋಡಿ, ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯೋ ಇಲ್ವೋ ಎಂಬುವ ಮಾಹಿತಿಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ಹಿಂದೆ ಇರತಕ್ಕಂಥ ಸ್ವಾರ್ಥ ಬುದ್ಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರೇ. ಹೌದು, ನಿಮ್ಮ ಮನಸ್ಸು ತುಂಬ ಮೃದು ಮನಸ್ಸು ಆಗಿರುತ್ತೆ. ಹೌದು, ಮೇಲಕ್ಕೆ ನೀವು ಎಷ್ಟೇ ಕೋಪದಿಂದ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದು ಇರೋದಿಲ್ಲ. ಹೌದು, ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಧನುರಾಶಿಯವರೇ. ಹೌದು, ಇಷ್ಟು ದಿನ ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ ಅಲ್ಲವೇ? ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ಆದರೆ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಹೊಸ ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಿತ್ತು ಅಲ್ವಾ? ಆ ಸಮಸ್ಯೆಗಳೆಲ್ಲ ಯಾವಾಗ ಮುಕ್ತಾಯ ಆಗುತ್ತೋ, ಈ ದಿನ ಯಾವಾಗ ಮುಕ್ತಾಯ ಆಗುತ್ತೋ ಎಂಬುವ ಸ್ಥಿತಿಯನ್ನು ಸಹ ನೀವು ನೋಡಿದ್ದೀರಿ. ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ಕಣ್ಣೀರಿನ ಕ್ಷಣಗಳು ಇವೆಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಧನುರಾಶಿಯವರ ಜೀವನದಿಂದ ದೂರ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ನೀವು ಸಣ್ಣ ಪುಟ್ಟ ವಿಚಾರವನ್ನು ರಾತ್ರಿ ಹಗಲು ಯೋಚನೆ ಮಾಡ್ತಾನೆ ಇರ್ತೀರ. ಹೌದು, ಅದು 1 ಅಥವಾ 2 ಬಾರಿ ಯೋಚನೆ ಮಾಡಿದ್ರೆ ಮುಗಿಯುತ್ತೆ, ಆದರೂ ನೀವು ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದ ಮಾನಸಿಕ ಒತ್ತಡನೂ ಸಹ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು, ಕಹಿ ನೆನಪುಗಳು, ಮಾನಸಿಕ ಒತ್ತಡ ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗಿ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದಂತೆ ಮನಸ್ಸು ಹಗುರ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿಯಾದರೆ ಈಗ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಧನುರಾಶಿಯವರೇ. ಹೌದು, ಮಾನಸಿಕ ಒತ್ತಡನೂ ಸಹ ಈ ಸಮಯದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕಾದರೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಆ ವ್ಯಕ್ತಿಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ನೀವು ನಿಮ್ಮ ಒಂದು ಗುರಿಯನ್ನು ಬೇಗನೆ ತಲುಪಲು ಸಾಧ್ಯ ಆಗುತ್ತೆ. ಹೌದು, ಪ್ರಾರಂಭಿಕವಾಗಿ ನೀವು ಆ ಒಬ್ಬ ವ್ಯಕ್ತಿಯನ್ನು ಅನುಮಾನ ಪಡ್ತೀರಾ. ಹೌದು, ಹೋಗ್ತಾ ಹೋಗ್ತಾ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳು, ನಡವಳಿಕೆಗಳು, ಒಳ್ಳೆ ಮನಸ್ಸು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ತರ್ತಕ್ಕಂಥದ್ದು ಧನುರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ನೀವು ಸೂಕ್ಷ್ಮವಾಗಿ ಆ ಒಬ್ಬ ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಗಮನಿಸಿ ನೋಡಿದ್ದೇ ಆದರೆ
ಆ ವ್ಯಕ್ತಿಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನಿಸುತ್ತೆ. ಹೌದು, ಈ ವ್ಯಕ್ತಿಯಲ್ಲಿ ಯಾವುದೋ ರೀತಿಯ ಒಂದು ದೈವಿಕ ಶಕ್ತಿ ಇದೆ, ಅದು ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಮೂಡಿಸ್ತಿದೆ ಎಂಬುವ ಭಾವನೆಯೂ ಸಹ ನಿಮಗೆ ಆಗ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಧನುರಾಶಿಯವರ ಜೀವನದಲ್ಲಿ ದೇವರ ಆಶೀರ್ವಾದ ಆದರೆ ನಿಮ್ಮ ಜೊತೆ ಇರ್ತಕ್ಕಂಥದ್ದು. ಹಾಗಾಗಿ ಧೈರ್ಯದಿಂದ ಇರಬಹುದಾಗಿರುತ್ತೆ. ಆದರೆ ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರೇ ನಿಮ್ಮನ್ನು ದೂರ ಇಟ್ಟಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ನೀವು ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತೀರ. ಹಾಗಾಗಿ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟದ ದಿನಗಳೆಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮಿಂದ ದೂರ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಧನುರಾಶಿಯವರೇ, ಹೌದು, ಸಂಪತ್ತಿನ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗ ಇರ್ತಕ್ಕಂಥದ್ದು. ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥದ್ದು. ಸುಮಾರು ವರ್ಷಗಳ ಹಿಂದೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದರೆ ಅದೇ ಒಂದು ಜಾಗದಲ್ಲಿ ಈಗ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ಅದನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಧನುರಾಶಿಯವರೇ. ಹೌದು, ಇಷ್ಟು ದಿನ ವೃತ್ತಿ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಅಡೆತಡೆಗಳು ಎಲ್ಲನೂ ಸಹ ಎಲ್ಲ ರೀತಿ ತೊಂದರೆಗಳು ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಲಿವೆ ಧನುರಾಶಿಯವರೇ. ಹೌದು, ಸಂತೋಷದ ಕ್ಷಣಗಳನ್ನಾದರೆ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿ ಕ್ರಮೇಣವಾಗಿ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗ್ತಾನೆ ಇರುತ್ತೆ. ಹೌದು, ಇದು ಸಹಜನೇ. ಹೇಗೆ ಅಂದರೆ, ಯಾರಾದರೂ ಒಬ್ಬರು ಏಳಿಗೆ ಆಗ್ತಿದ್ದಾರೆ, ಅವರು ಧನಲಾಭವನ್ನು ಪ್ರಾಪ್ತಿ ಮಾಡ್ಕೊಳ್ತಿದ್ದಾರೆ, ಅಥವಾ ಅವರು ತನ್ನ ಗುರಿಯ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡ್ತಿದ್ದಾರೆ, ತನ್ನ ಗುರಿಯ ಬಗ್ಗೆ ತಲುಪಲು ಆ ವ್ಯಕ್ತಿ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಿದ್ರೆ ಈ ಎಲ್ಲ ವಿಚಾರಗಳನ್ನು ಸಹಿಸಲಾರದೆ ಶತ್ರುಗಳ ಸಂಖ್ಯೆನೂ ಸಹ ಕ್ರಮೇಣವಾಗಿ ಏರಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಜೀವನದಲ್ಲೂ ಧನುರಾಶಿಯವರೇ, ನಿಮ್ಮ ಜೀವನದಲ್ಲೂ ಸಹ ಶತ್ರುಗಳ ಸಂಖ್ಯೆ ಆದರೆ ಏರಿಕೆ ಆಗ್ತಿದೆ. ಹಾಗಾಗಿ ಶತ್ರುಗಳಿಂದ ನೀವೇ ಆದಷ್ಟು ದೂರ ಇರ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ, ನಿಮ್ಮ ಜೀವನಕ್ಕೆ ಅದು ತುಂಬ ದೊಡ್ಡ ಕೆಲಸ ಆಗಿರುತ್ತೆ. ಆ ಕೆಲಸ ಅರ್ಧ ನಿಂತು ಹೋಗಿದ್ರೆ, ಆ ರೀತಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಇದೀಗ ಚುರುಕುತನ ಬಂದು ಆ ಕೆಲಸ ಇದೀಗ ಆದಷ್ಟು ಬೇಗ ಪೂರ್ಣ ಆಗಲಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇದೀಗ ನಿಮಗೆ ಅದೃಷ್ಟದ ಬಾಗಿಲುಗಳಾದರೆ ನಿಮ್ಮ ಜೀವನದಲ್ಲಿ ತೆರೀತಕ್ಕಂಥದ್ದು. ಆದರೆ ನಿಮಗೆ ಅದೃಷ್ಟ ಶುರುವಾಗೋದಕ್ಕಿಂತ ಮೊದಲು ಕೆಲವು ದೈವಿಕ ಸೂಚನೆಗಳಾದರೆ ನಿಮಗೆ ಸಿಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸುಗಳು ಬರ್ತಕ್ಕಂಥದ್ದು, ದೇವಸ್ಥಾನದ ಬಳಿ ನೀವು ಕ್ರಮೇಣವಾಗಿ ನಿಲ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ ಮನೆಯಲ್ಲೆಲ್ಲ. ಆಗ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ನನ್ನಯ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ, ಅದೃಷ್ಟದ ಬಾಗಿಲುಗಳು ತೆರೆದಿದೆ ಎಂಬುದನ್ನು ನೀವು ಸೂಕ್ಷ್ಮವಾಗಿ ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ನೀವು ದೈವಿಕ ಸೂಚನೆಯನ್ನು ನಿರ್ಲಕ್ಷಿಸಬಾರದಾಗಿರುತ್ತೆ. ಹೌದು, ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಪವಾಡಗಳು, ಅದೃಷ್ಟದ ಕ್ಷಣಗಳನ್ನು ನೀವು ಆದಷ್ಟು ಗುಪ್ತವಾಗಿರಿಸಿ. ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀವು ಹಂಚ್ಕೊಂಡಿದ್ರ ಅವ್ರ ಜೊತೆ ಎಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳು ನಿಮ್ಮ ಶತ್ರುಗಳಿಗೆ ತಿಳಿಯುವ ಸಾಧ್ಯತೆಗಳಿರುವ ಕಾರಣದಿಂದಾಗಿ ನಿಮ್ಮ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ಅಥವಾ ಪವಾಡವನ್ನು ತಡೆ ಹಿಡಿಯುವ ಸಾಧ್ಯತೆಯನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಮುಂದಿನ ಆಲೋಚನೆಗಳನ್ನು, ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಧನುರಾಶಿಯವರ ಜೀವನದಲ್ಲಿ. ಅದೇ ರೀತಿ ನೀವು ಈಗ ಕೆಲಸ ಮಾಡ್ತಿದ್ರೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು, ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಪ್ರತಿಷ್ಠೆ ಆದರೆ ಹೆಚ್ಚಾಗ್ತಕ್ಕಂಥದ್ದು ಧನುರಾಶಿಯವರೇ. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಸಕಾರಾತ್ಮಕ ಬದಲಾವಣೆಗಳ ಪರಿಣಾಮದಿಂದಾಗಿ ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿಯೂ ಬದಲಾಗ್ತಕ್ಕಂಥದ್ದು. ಹೌದು, ಈ ಹಿಂದೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ರಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಆಲೋಚನೆ ಶಕ್ತಿನೇ ಬದಲಾಗ್ತಿರುವ ಕಾರಣದಿಂದಾಗಿ ನೀವು ಬರೀ ನಿಮ್ಮ ಎಲ್ಲ ಏಕಾಗ್ರತೆಯನ್ನು ಬರೀ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಯಶಸ್ಸಿನ ಮೇಲೇ ಕೇಂದ್ರೀಕೃತ ಆದರೆ ಮಾಡ್ತೀರಾ. ಹೌದು, ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಿ, ಅದೇ ರೀತಿ
ದಾನ ಧರ್ಮಗಳನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಧನು ರಾಶಿಯವರೇ, ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದರೆ ನಿಮ್ಮ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಇದು ಧನುರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.